ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಯಶು ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ನಿಮಗೊಂದು ಸೂಪರ್ ಆಗಿರೋ ರಸಮ್ನ ಹೇಳ್ಕೊಡ್ತಿದ್ದೀನಿ. ಅದೇನು ಅಂದರೆ ಅದು ಈ ಸಮ್ಮರಲ್ಲಿ ತುಂಬ ತಂಪಾಗಿರೋವಂಥ ರಸಮ್ ಅಂತಲೇ ಹೇಳ್ಬೋದು. ನಿಮಗೆ ನೋಡ್ತಿದ್ರೇ ಗೊತ್ತಾಗ್ತಿದೆ ಅದೇನು ರಸಮ್ ಅಂತ. ಹೆಸರು ಕಾಳಿನ ರಸಮ್ ಗಾಯ್ಸ್. ನಿಜವಾಗ್ಲೂ ಸಖತ್ತಾಗಿರುತ್ತೆ. ಮಿಸ್ ಮಾಡದೆ ಈ ಥರ ಒಂದು ರಸಮ್ನ ಟ್ರೈ ಮಾಡಿ. ಇದನ್ನು ನಾವು ರಿಚ್ ಪ್ರೋಟೀನ್ ರಸಮ್ ಅಂತಲೂ ಹೇಳ್ಬೋದು. ಬಿಕಾಸ್ ಕಾಳಲ್ವ, ಹೆಸರು ಕಾಳು ಒಳ್ಳೆ ಪ್ರೋಟೀನ್ ಫುಡ್ ಅದು. ಆಮೇಲೆ ಡಯಟ್ ಮಾಡೋರಿಗೆಲ್ಲ ಇದು ಒಂದು ಒಳ್ಳೆ ಸಾಂಬಾರು ಅಂತಲೇ ಹೇಳ್ಬೋದು. ಅನ್ನ ರಸಮ್ ಜೊತೆ ಒಂದು ಸೈಡಿಗೆ ಒಂದು ಹಪ್ಪಳ ಇದ್ರೂ ಊಟ ಮಾಡ್ಬಿಡ್ಬೋದು. ಅದು ಬೇಡ, ಬರೀ ಬಿಸಿ ಬಿಸಿ ಅನ್ನ ರಸಮ್ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಗೈಸ್. ನಿಮ್ಗೆ ಏನಾದ್ರು ಸೈಡಿಗೆ ಬೇಕಂದರೆ ಒಂದು ಉಪ್ಪಿನಕಾಯಿ ಹಾಕ್ಕೊಂಡು ಕೂಡ ತಿನ್ಬಿಡ್ಬೋದು. ಅಷ್ಟು ಚೆನ್ನಾಗಿತ್ತು ಇದು ಮಾತ್ರ. ಮಿಸ್ ಮಾಡದೆ ಈ ಥರ ಒಂದು ರಸಮ್ನ ಟ್ರೈ ಮಾಡಿ. ನಿಮಗೆ ನೋಡ್ತಿದ್ರೇ ತಿನ್ನಬೇಕು ಅನಿಸ್ತಿದೆ ಅಂತ ಅರ್ಥ ಆಗ್ತಿದೆ. ನನಗೂ ಅಷ್ಟೇ, ನೋಡ್ತಿದ್ರೇ ತಿನ್ನಬೇಕು ಅನಿಸ್ತಿತ್ತು, ಅಷ್ಟು ಚೆನ್ನಾಗಿತ್ತು. ಮಿಸ್ ಮಾಡದೆ ಟ್ರೈ ಮಾಡಿ. ಹೇಗೆ ಮಾಡೋದಂದರೆ, ಮೊದಲಿಗೆ ಫಸ್ಟು ಒಂದು ಕುಕ್ಕರಿಗೆ ಇಲ್ಲಿ ನಾನು 1 ಬೌಲು ಹೆಸರು ಕಾಳು, ಮೊಳಕೆ ಬಂದಿರೋವಂಥ ಹೆಸರು ಕಾಳನ್ನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಅದಕ್ಕೆ ಒಂದು ಮೀಡಿಯಮ್ ಸೈಜ್ 1 ಫುಲ್ ಟೊಮೆಟೊನ ಹಾಕ್ಕೊಂಡು ಒಂದು 2 ಗ್ಲಾಸಷ್ಟು ನೀರು ಹಾಕ್ಕೊಂಡು ಒಂದು 3 ವಿಷಲ್ ಹೊಡ್ಸ್ಕೊಬೇಕು. ಆಯಿತಾ? ಉಪ್ಪುಗಿಪ್ಪೇನು ಹಾಕಬೇಡಿ. ನೀರು, ಹೆಸರು ಕಾಳು, ಟೊಮೆಟೊ ಅಷ್ಟನ್ನೇ ಹಾಕ್ಕೊಂಡು ಒಂದು 3 ವಿಷಲ್ ಹೊಡ್ಸ್ಕೊಂಡ್ಬಿಟ್ಟು, ಅದಾದಮೇಲೆ ಒಂದು ಟೊಮೆಟೊನ ಸಣ್ಣ ಜಾರಿಗೆ ಹಾಕ್ಕೊಂಡು ಅದರಲ್ಲಿ ಒಂದೇ ಒಂದು ಸೌಟು ಕಾಳನ್ನ ಹಾಕ್ಕೊಂಡ್ಬಿಟ್ಟು ಅದಿದ್ರೆ ಸ್ವಲ್ಪ ನೀರನ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಈ ಥರ ಒಂದು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಇವಾಗ ಒಂದು ಪ್ಯಾನಿಗೆ ಒಂದು 2-3 ಸ್ಪೂನ್ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಆ್ಯಸ್ ಯೂಶುವಲ್ ರಸಮ್ಗೆ ಹಾಕ್ತೀವಲ್ಲ, ಸಾಸಿವೆ 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ, ಸ್ವಲ್ಪ ಕರಿಬೇವು, ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ರಸಮ್ಗೆ ಆಲ್ಮೋಸ್ಟು. ಆಮೇಲೆ ಒಂದು 3 ಗುಂಟೂರು ಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಇಲ್ಲಿ ನಾನು ಮೆಣಸು ಕೂಡ ಫಸ್ಟೇ ಹಾಕ್ಕೋಬೇಕಿತ್ತು, ಮರ್ತೋದೆ. ಆಮೇಲೆ ನಾನು ಒಂದು 4-5 ಕಾಳು ಮೆಣಸನ್ನು ಕೂಡ ಹಾಕ್ಕೊಳ್ಳಿ. ಆಯಿತಾ? ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದಾದಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಒಂದು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಆಲ್ಮೋಸ್ಟ್ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಂದಾಗ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ, ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಇವಾಗ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಆ ನೀರನ್ನ ಹಾಕ್ಕೊಳ್ಬೇಕು. ಹೆಸರು ಕಾಳಿನ ನೀರು, ಅರ್ಧ ಹೆಸರು ಕಾಳು ನೀರು ಬಿಟ್ಟಿದ್ವಲ್ಲ, ಸೊ ಅದನ್ನು ಹಾಕ್ಕೋಬೇಕು. ಇಲ್ಲಿ ನಾನು ಅರ್ಧ ಹೆಸರು ಕಾಳನ್ನ ಯಾಕೆ ರುಬ್ಕೊಂಡಿಲ್ಲ ಅಂದರೆ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಗಾಯ್ಸ್. ಹೆಸರು ಕಾಳು ಫುಲ್ಲು ರುಬ್ಕೋಬೇಕು ಅಂತ ಏನಿಲ್ಲ. ಇದು ನೀರೆಲ್ಲ ಹಾಕ್ಕೊಂಡಾದ್ಮೇಲೆ ನಾವು ಹೆಸರು ಕಾಳು ಮತ್ತು ಟೊಮೆಟೊನ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳಿ. ರಸಮ್ಗೆ ತಕ್ಕಂತೆ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಇಲ್ಲಿ ರಸಮ್ ಪುಡಿ, ನಾನಿಲ್ಲಿ ಮನೇಲೇ ಮಾಡಿಟ್ಕೊಂಡಿರೋಂಥ ರಸಮ್ ಪುಡಿನ ಹಾಕ್ಕೊಳ್ತೀನಿ. ನಿಮಗೆ ಬೇಕಂದರೆ ಹೇಳಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇಲ್ಲಿ ನಾನು 1-2 ಸ್ಪೂನ್ ರಸಮ್ ಪುಡಿ ಹಾಕ್ಕೊಂಡು 1 ಸ್ಪೂನ್ ಪೆಪ್ಪರ್ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಕುದಿಸ್ಕೊತೀನಿ. ಸ್ವಲ್ಪ ಉಪ್ಪು ಸಪ್ಪೆ ಎಲ್ಲ 1 ಟೈಮ್ ನೋಡ್ಕೊಳ್ಳಿ. ಆಯಿತಾ? ಇವಾಗ ಹುಣಸೆ ಹಣ್ಣಿನ ರಸನೂ ಕೂಡ ಹಾಕ್ಕೊಂಡ್ಬಿಡಿ. ನಾವು 1 ಟೊಮೆಟೊ ಹಾಕ್ಕೊಂಡಿದ್ವಲ್ಲ, ರಸಮ್ಗೆ ಯಾವಾಗ್ಲೂ ಹುಣಸೆ ಹಣ್ಣಿನ ರಸ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ಸೊ ಹುಣಸೆ ಹಣ್ಣಿನ ರಸನೂ ಒಂದು 2-3 ಸ್ಪೂನಷ್ಟು ಹುಣಸೆ ಹಣ್ಣಿನ ರಸನೂ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಒಂದು 5-10 ನಿಮಿಷ ಚೆನ್ನಾಗಿ ಕುದಿ ಬರಲಿ. ಚೆನ್ನಾಗಿ ಕುದೀತಿದ್ದಾಗ ಉಪ್ಪು ಸಪ್ಪೆ ನೋಡ್ಕೊಂಡ್ಬಿಟ್ಟು, ನನಗಿಲ್ಲಿ ಸ್ವಲ್ಪ ಸಪ್ಪೆ ಅನಿಸ್ತು, ಇನ್ನೊಂದು ಚೂರು ಉಪ್ಪು ಹಾಕ್ಕೊಂಡು ಇನ್ನೊಂದು 1/4 ಸ್ಪೂನಷ್ಟು ರಸಮ್ ಪೌಡರ್ನೂ ಹಾಕ್ಕೊಂಡೆ. ನನಗೆ ಇನ್ನೊಂದು ಸ್ವಲ್ಪ ಖಾರ ಬೇಕು ಅನಿಸ್ತು ಅದಕ್ಕೆ. ಸೊ ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಎಲ್ಲ ಆಲ್ಮೋಸ್ಟ್ ಕುದ್ದಾದಮೇಲೆ ಲಾಸ್ಟಿಗೆ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಳ್ಳಿ. ಅಷ್ಟೇ, ನಿಜವಾಗ್ಲೂ ರಸಮ್ ರೆಡಿ. ನಿಜವಾಗ್ಲೂ ಸಖತ್ತಾಗಿತ್ತು ಗೈಸ್ ಈ ರಸಮ್ಮು. ನಾನಂತೂ ತುಂಬ ಇಷ್ಟಪಟ್ಟು 1-2 ಪ್ಲೇಟ್ ಅನ್ನ ತಿಂದಿದ್ದೀನಿ, ಅಷ್ಟು ಚೆನ್ನಾಗಿತ್ತು. ಬಿಸಿ ಬಿಸಿ ಅನ್ನಕ್ಕೆ ಈ ಥರ ಒಂದು ರಸಮ್ನ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ. ಆಮೇಲೆ ನಮಗೆ ಫೀವರ್ ಬಂದಾಗ, ಬಾಯಿ ಕೆಟ್ಟಿದ್ದಾಗ, ಫೀವರ್ ಬಂದಾಗ ನಮಗೆ ತುಂಬ ಬಾಯಿ ಕೆಟ್ಟಿರುತ್ತೆ, ನಮಗೇನಾದ್ರು ತಿನ್ಬೇಕು ಅನಿಸುತ್ತೆ, ಆ ಥರ ಟೈಮಲ್ಲಿ ನಾವು ಈ ಥರ ಒಂದು ರಸಮ್ನ ಮಾಡಿಕೊಂಡು ಬಿಸಿ ಬಿಸಿ ಅನ್ನ ಮಾಡ್ಕೊತಿದ್ರೆ ನಿಜವಾಗ್ಲೂ ಒಳ್ಳೆ ಊಟನೂ ಆಗುತ್ತೆ, ಆರೋಗ್ಯಕರವಾದ ಊಟನೂ ಕೂಡ ಆಗುತ್ತೆ ಈ ಒಂದು ರಸಮ್ಮು. ಮಿಸ್ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋ ಒಂದಿಗೆ ಸಿಗೋಣ, ಮತ್ತೊಂದು ಹೊಸ ರೆಸಿಪಿಯೊಂದಿಗೆ.